Yatra ichcha asti, tatra margaha asti. Where there is a will, there is a way. This is the core principle which my next guest is all about. Please do note, content shared here are for education and information purpose only and not a substitute for any kind of medical advice. Do subscribe if you have not subscribed yet. Also, do not forget to share your thoughts and comments when you listen to this incredible true story. Now, let us not wait anymore. Let's listen to an incredible story which I can't wait to share it with you. ನಮಸ್ತೆ ಸುರತ ಪ್ರಾಣಾಜಿ ಮಾತಾಜಿಗೆ. ನಮಸ್ತೆ. ನಿಮಗೂ ನಿಮ್ಮ ಸಂದರ್ಶನ ಮಾಡುವ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರ. ನೀವು ಯಾವ ಊರಲ್ಲಿರೋದು? ನೀವು ತಿರುವನಂತಪುರ, ಕೇರಳದಲ್ಲಿ ಇದ್ದೀರಾ? ಓಕೆ, ನಾವು ನಮ್ಮ ಸಂದರ್ಶಗಳನ್ನ ಶುರು ಮಾಡ್ಬಿಡೋಣ. ಹೇಗೆ ಅಂದ್ರೆ, ನೀವು ನಿಮ್ಮ ಬಾಲ್ಯದಲ್ಲಿ ಹೇಗಿದ್ರಿ, ಯಾವ ಊರಲ್ಲಿದ್ರಿ ಬಾಲ್ಯದಲ್ಲಿ, ಹೇಗೆ ನಿಮ್ಮ ದಿನಚರಿಗಳು ಹೇಗಿರ್ತಿತ್ತು ಆಗಿನ ಕಾಲದಲ್ಲಿ, ಆಮೇಲೆ ನಿಮ್ಮ ಆಟ ಪಾಠಗಳು, ನಿಮ್ಮ ಆರೋಗ್ಯ ಕಡೆ ಹೇಗೆಲ್ಲ ಇರ್ತಿತ್ತು ಅನ್ನೋದು ನಿಮ್ಮ ಬಾಲ್ಯದಿಂದ ಶುರು ಮಾಡಿ ಇವಾಗ್ಲಿನ ತನಕ ಬರೋಣ. ನಾನು ಹುಟ್ಟಿದ್ದು ರುದ್ರಪಟ್ಟಣ, ಹಾಸನ ಡಿಸ್ಟ್ರಿಕ್ಟ್. ಅಲ್ಲಿ ತುಂಬಾ ಚಿಕ್ಕದು, ನಾನೇ ಲಾಸ್ಟ್ ಹುಡುಗಿ, ಎಲ್ರಿಗೂ ಸ್ವಲ್ಪ ಮುದ್ದು ಜಾಸ್ತಿ. 8ನೇ ಮಗಳು ನಾನು ನಮ್ ತಂದೆ ತಾಯಿಯವರಿಗೆ. ಸಣ್ಣ ವಯಸ್ಸಿನಲ್ಲಿ ತುಂಬಾ ಚೆನ್ನಾಗಿದ್ದೆ ಅಂತ ತಿಳಿದ್ರು ಹೆಲ್ತ್ ಏನು ಅಷ್ಟು ಮೋಸ ಇರ್ಲಿಲ್ಲ, ಪರವಾಗಿರ್ಲಿಲ್ಲ. ಅಲ್ಲಿ ಆಮೇಲೆ ಅದ್ರ ಆಟದೊಳಗ್ ತುಂಬಾ ಇಂಟ್ರೆಸ್ಟ್ ಅವಾಗ್ಲಿಂದಾನು ಅಷ್ಟೇನೆ. ಊಟದೊಳಗೆ ಇಲ್ಲ, ಊಟ ಕೂತ್ರೆ 1-2 ನಿಮಿಷದೊಳಗೆ ಮುಗಿಸ್ಬಿಟ್ಟು ನಮ್ಮ ಫ್ರೆಂಡ್ಸ್ ನ ಹುಡ್ಕೊಂಡು ಓಡಿ ಹೋಗೋದು ಹೊರಗಡೆ. ಹಾಗೆ ಯಾವಾಗ್ಲೂ ತುಂಬಾ ಆಕ್ಟಿವ್ ಆಗಿದ್ದೆ. ಅದ್ರ ತುಂಬಾ ಸಣ್ಣಕ್ಕೂ ಇದ್ದೆ ಹಾಗೇನೆ, ಆದ್ರೂ ಎಲ್ಲ ನಡೀತಾ ಇತ್ತು, ಹಾಗೆ ಮಾಡ್ತಾ ಇದ್ದೆ. ನನ್ನ 1ನೇ ಕ್ಲಾಸ್ಗೆ ಸೇರ್ಸ್ತೀನಿ ಅಂತ ಹೇಳಿ ಸೇರ್ಸಿದ್ರು ತಂದೆ. ಅವಾಗ ಕೂತಿದ್ವಾಗ ನಮ್ಮ ಒಬ್ಳು ಹುಡುಗಿ, ನನ್ನ ಫ್ರೆಂಡ್ ಒಬ್ಳು, ನನಗೆ ಸ್ಲೇಟ್ ಇಂದ ಹೊಡೆದ್ಲು. ಅವಳದು ಕಲ್ಲಿಂದು ಫ್ರೇಮ್ ಇರೋದು. ನಂಗೂ ಕೋಪ ಬಂತು. ನನ್ನ ಹತ್ರ ತಗಡಿಂದಿತ್ತು, ಫ್ರೇಮ್ ಎಲ್ಲ ಒಡೆದು ಹೋಗಿತ್ತು. ನಾನು ಅದರಿಂದ ಒಂದು ಹೊಡೆದೆ. ಆವಾಗ ಅವಳು ಎತ್ಕೊಂಡು ಹೋಗ್ಬಿಟ್ಟು ಮೇಷ್ಟ್ರ ಹತ್ರ ಹೇಳಿದ್ರು, ಕೋಟೆ ಮೇಷ್ಟ್ರು ಅಂತ ಹೇಳ್ತಾ ಇದ್ವಿ ಅವ್ರಿಗೆ, ಹೀಗೆ ಜಗದಂಬ ನಂಗೆ ಹೊಡೆದ್ಬಿಟ್ಲು ಅಂತ ಹೇಳಿ. ಅವ್ರಿಗ ಏನ ಹೀಗೆಲ್ಲ ಮಾಡ್ತೀಯ, ಇನ್ನೇನ್ ಮಜಾನ ಮಾಡಿದೀನಿ, ಹೋಗಿ ಹೊರಟೋಗು ಅಂತ ಹೇಳಿದ್ರು. ಸರಿ, ನಾನು ಇಲ್ಲಿ ಇರೋದಿಲ್ಲ, ನನ್ನನ್ನು ವಜಾ ಮಾಡ್ಬಿಟ್ಟಿದ್ದಾರೆ ಅಂತ ಮನೆಗ್ ಬಂದ್ಬಿಟ್ಟೆ ವಾಪಸ್ಸು. ಮನೆ ಒಳಗೆ ಏನೋ ಕಡ್ಡಾಯ ಮಾಡ್ಲಿಲ್ಲ, ನೀನ್ ವಾಪಸ್ಸು ಸ್ಕೂಲ್ಗೆ ಹೋಗು ಅಂತ. ನಂದೇನು ತಪ್ಪಿರ್ಲಿಲ್ಲ. ಅವಳು ಹೊಡೆದಿದ್ದು ಯಾತಕ್ ಹೊಡೆದೆ ಅಂತ ಕೇಳ್ಬೋದಾಗಿತ್ತಲ್ಲ ಟೀಚರು, ಮಾಸ್ಟರು. ಕೇಳಿರ್ಲಿಲ್ಲ. ಹಾಗಾಗ್ಬಿಟ್ಟು ಆ ವರ್ಷ ಪೂರ್ತಿ ದಂಡ ಆಯ್ತು. ಆಮೇಲೆ ಚಿಕ್ಕ ಹುಡುಗಿ ಮನೆ ಒಳಗೆ ಕೂತ್ಕೊಂಡಿರ್ತಾಳಲ್ಲ, ಅವಾಗ ಹತ್ರದ ಹಳ್ಳಿ ಒಳಗೆ ಬೇರೆ ಜಾಗದೊಳಗೆ 4ನೇ ಕ್ಲಾಸ್ಗೆ ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗೋ ಒಬ್ಬ ಮಾಸ್ಟರ್ನ ಕರ್ದ್ಬಿಟ್ಟು ಕೇಳಿದ್ರು, ನೀವು ಕರ್ಕೊಂಡು ಹೋಗ್ತಾರೆ ನಿಮ್ ಜೊತೆಲಿ, ನಿಮ್ ಸ್ಕೂಲ್ ನಲ್ಲಿ ಜಾಯಿನ್ ಮಾಡ್ತಾರೆ, 4ನೇ ಕ್ಲಾಸ್ ನಲ್ಲಿ ಓದಾಗತ್ತಂತ. ಸರಿ, ಅದಕ್ ನಾವು ಒಪ್ಕೋತೀವಿ, ಆದ್ರೆ ತುಂಬಾ ಸಣ್ಣ ಹುಡುಗಿ ಅಲ್ವಾ, ಅಷ್ಟೆಲ್ಲ ನಡಿಬೇಕು ಅಂತಂದ್ರೆ ಕಷ್ಟ ಆಗತ್ತೆ, ಸ್ವಲ್ಪ ವಯಸ್ಸು ಜಾಸ್ತಿ ಮಾಡ್ಬಿಟ್ಟು 5ನೇ ಕ್ಲಾಸ್ಗೆ ಸೇರಿಸ್ಬಿಡಿ ಅಂತ ಹೇಳಿದ್ರು. ಸರಿ, 5ನೇ ಕ್ಲಾಸ್ ಸರಿ ಒಪ್ಕೊಂಡ್ರು ಅವ್ರುವೆ, 5ನೇ ಕ್ಲಾಸ್ನವ್ರುವೆ. ಹಾಗಾಗ್ಬಿಟ್ಟು ಪ್ರೈಮರಿ ಎಲ್ಲ ಏನಿಲ್ಲ, ಓದಿದ್ದಿಲ್ಲ. 4ನೇ ಕ್ಲಾಸಿಂದ 5ನೇ ಕ್ಲಾಸಿಂದಾನೇ ಓದಿದ್ದು. ಎಲ್ಲ ಪಾಠ ಎಲ್ಲ ಅಲ್ಲ, ನೀವು ಬಸ್ಸು ಟ್ರೈನಲ್ಲಿ ಹೋಗ್ಲಿಲ್ಲ, ಸೀದಾ ಏರೋಪ್ಲೇನ್ ಅಲ್ಲೇ ಹೋಗ್ಬಿಟ್ರಿ? ಏರೋಪ್ಲೇನ್ ಅಲ್ಲೇ ಹೋಗ್ಬಿಟ್ಟೆ. ಆವಾಗ ನಮ್ಮ ಅಕ್ಕನೇ ಮನೆ ಒಳಗೆಲ್ಲ ಕಳ್ಸ್ಕೊಟ್ಟಿದ್ರು ಸ್ವಲ್ಪ. ಹಾಗಾಗ್ಬಿಟ್ಟು ಸ್ವಲ್ಪ ಪಿಕಪ್ ಮಾಡ್ಕೊಂಡ್ಬಿಟ್ಟು ಹೇಗೂ ನಡೀತು. ಆಮೇಲೆ ನಮ್ಮ ಊರಿನಲ್ಲಿ ಹೈಸ್ಕೂಲು ಇರ್ಲಿಲ್ಲ. ನಮ್ದು 7ನೇ ಕ್ಲಾಸ್ ಮುಗ್ದಾಗ ನಮ್ಮ ಅಕ್ಕಂದುವೆ
8ನೇ ಕ್ಲಾಸ್ ಇತ್ತು ಅವಾಗ. ನಮ್ ಬ್ಯಾಚ್ ಇಂದ 7ನೇ ಕ್ಲಾಸ್. 7ನೇ ಕ್ಲಾಸ್ ಮುಗೀತು. ಅವಳ್ದು 8 ಮುಗಿದ್ಬಿಟ್ಟು 1 ವರ್ಷ ಮನೆ ಉಳಿದ್ಲು. ಅಷ್ಟೊತ್ತಿಗೆ ಸ್ಕೂಲು ಶುರು ಆಯ್ತು, ಹೈಸ್ಕೂಲ್ ಶುರು ಆಯ್ತು. ಅವಾಗ ಇಬ್ರು ಹೈಸ್ಕೂಲ್ಗೆ ಒಂದೇ ಕ್ಲಾಸ್ ಹೋಗಕ್ ಶುರು ಮಾಡಿದ್ವಿ. ಅವಳು ಸೈನ್ಸ್ ತಗೊಂಡ್ಲು, ನಾನು ಆರ್ಟ್ಸ್ ತಗೊಂಡೆ. ಹಾಗಾಗ್ಬಿಟ್ಟು ಹೈಸ್ಕೂಲ್ ಮುಗೀತು. ಅದಾದ್ಮೇಲೆ ದಾಂಡೇಲಿಗೆ ಹೋದೆ ಪ್ರೀ ಡಿಗ್ರಿ ಓದೋದಕ್ಕೆ. ಅವಾಗ 2 ವರ್ಷ ಇರ್ಲಿಲ್ಲ, 1 ವರ್ಷ ಇದ್ದಿದ್ದು. ನಾವೆಲ್ಲ 1 ವರ್ಷ ಓದಿದ್ದು. +1 +2 ಏನಿರ್ಲಿಲ್ಲ ಅವಾಗ. ಅಲ್ಲಿ ಸುಬ್ಬಣ್ಣನ ಹತ್ರ, ನಮ್ಮ ಅಣ್ಣನ ಹತ್ರ ಇದ್ಬಿಟ್ಟು ಓದಿದ್ದು. ಅದಾದ್ ಮುಗಿದ್ಮೇಲೆ ಶಹಾಬಾದ್ ಅಂತ ಹೇಳಿ ಒಂದ್ ಜಾಗ ಗೊತ್ತಾ, ಕೇಳಿದಿರ್ಬಹುದಲ್ವಾ? ಕೇಳಿದ್ದೀನಿ. ಶಹಾಬಾದ್ ಅಂತ ಹೇಳಿ ಹೋದೆ. ಅಲ್ಲಿ ಕಾಲೇಜನ್ನ ಓದೋಕೆ ಸ್ಟಡಿ ಮಾಡಕ್ ಶುರು ಮಾಡಿದೆ. ಏನ್ ಓದಿದ್ದು ನೀವು? ಫೈನಲ್ ಇಯರ್ ತನಕ ಬಂದ್ವಿ. ಏನ್ ಓದಿದ್ರಿ ಅಲ್ಲಿ? BA ಓದಿದ್ದು. ತಗೊಂಡಿದ್ದು ಕನ್ನಡನೇ ತಗೊಂಡೆ, BA. ಆಮೇಲೆ ಅಲ್ಲಿ ಫೈನಲ್ ಇಯರ್ ಬಂದಾಗ ಒಂದು ಎಸ್ಸೆ ರೈಟಿಂಗ್ ಕಾಂಪಿಟಿಷನ್ ಇಟ್ಟಿದ್ರು. ಅದ್ರೊಳಗೆ ನನ್ ಫಸ್ಟ್ ಪ್ರೈಸ್ ಬಂದ್ಬಿಡ್ತು. ಅವಾಗ ಅವರು ಒಂದು ರಾಮಕೃಷ್ಣ ಪರಮಹಂಸರದ್ದು ಒಂದು ಇದನ್ನ ಕೊಟ್ರು, ಪುಸ್ತಕನ, ಲೈಫ್ ಹಿಸ್ಟ್ರಿ ಪ್ರೆಸೆಂಟೇಶನ್ ಮಾಡಿದ್ರು. ಅದನ್ನು ಓದ್ಬಿಟ್ಟು ಅಲ್ಲಿಂದ ನಂಗೆ ಟರ್ನಿಂಗ್ ಪಾಯಿಂಟ್. ಇಲ್ಲಿಗೆ ಹೇಗಾದ್ರು ಜಾಯಿನ್ ಆಗ್ಬೇಕು ಅಂತ ಹೇಳಿ. ಆವಾಗ 1 ವರ್ಷ ಮುಗೀತು ನಂದು ಫೈನಲ್ ಇಯರ್. ರಿಸಲ್ಟ್ ಬಂತು, ಅಲ್ಲೇ ಇದ್ದೆ. ಆಮೇಲೆ ಯಾರೋ ಅಲ್ಲಿಂದ ಮತ್ತೆ ಯಾರೋ ಹರಿಹರ, ನಮ್ಮ ಅಣ್ಣ ಮುಂಚಿನ ಅಣ್ಣ ಅಲ್ಲಿ ಇದ್ದಿದ್ದು ಹರಿಹರದಲ್ಲಿ, ಅಲ್ಲಿಗೆ ಹೋಗ್ತೀನಿ ಅಂತ ಯಾರೋ ಹೋಗ್ತಾ ಇದ್ರು. ಅವ್ರ ಜೊತೆ ನಾನು ಹೋಗ್ತೀನಿ ಅಂತ ಹೇಳ್ದೆ. ಯಾಕೆಂದ್ರೆ ನಾನು ಒಬ್ರೆ ರಾಮಕೃಷ್ಣ ಮಠದೊಳಗೆ ಅದ್ರೊಳಗೆ ಅಡ್ರೆಸ್ ಇತ್ತಲ್ಲ ಪುಸ್ತಕದೊಳಗೆ, ನಂಗೆ ಹೀಗೆ ಜಾಯಿನ್ ಆಗ್ಬೇಕು ಅಂತಿದೆ, ಹೆಂಗ್ ಹುಡುಗಿಯವ್ರಿಗೂ ಜಾಯಿನ್ ಆಗಂತ ಒಂದು ಏನಾದ್ರು ವ್ಯವಸ್ಥೆ ಇದೆಯಾ ಅಂತ ಹೇಳಿ ಲೆಟರ್ ಬರ್ದ್ಬಿಟ್ಟು ಕೇಳಿದ್ದೆ. ಅವ್ರು ಹೇಳಿದ್ರು, ಹೌದು ಸೇರಕ್ಕೆ ಶಾರದಾ ಮಠ ಅಂತ ಒಂದಿದೆ, ಅಂದ್ರೆ ಇಲ್ಲಿ ಈ ಮಿಷನ್ದು ಯಾವ್ಯಾವ್ದು ಪುಸ್ತಕ ಇದೆಯಾ ಚೆನ್ನಾಗಿ ಎಲ್ಲದನ್ನು ಓದ್ಬೇಕಾಗತ್ತೆ. ಆಮೇಲೆ ಎಲ್ಲೆಲ್ಲಿಗೆ ಹೋಗ್ಬೇಕು ಹೇಗೆ ಅಂತ ಹೇಳಿ ಎಲ್ಲ ಅವರು ಬರ್ದಿದ್ರು. ಅದಕ್ಕೆ ನಂಗೊಂದು ಅರ್ಜಿ ಬಂದ್ಬಿಡ್ತು. ಅಲ್ಲಿ ಹರಿಹರದಲ್ಲಿ ಒಂದು ಪಬ್ಲಿಕ್ ಇದಿತ್ತು, ಲೈಬ್ರರಿ. ಅಲ್ಲಿ ಹೋಗ್ಬಿಟ್ಟು ನಂಗೆ ಓದ್ಬೇಕು ಎಲ್ಲ ಪುಸ್ತಕನೇ ಅಂತ ಅನ್ನಿಸ್ತು. ಅಲ್ಲಿ ಹೋಗ್ಬಿಟ್ಟು ಹೋಗ್ತೀನಿ ಅಂತ ಕೇಳ್ದೆ ನಮ್ಮ ಅಣ್ಣನ, 2ನೇ ಅಣ್ಣನ. ಅವಾಗ ನಾನೇ ಕರ್ಕೊಂಡು ಹೋಗಿ ಬಿಡ್ತೀನಿ, ಸ್ವಲ್ಪ ದಿವಸ ಇರು ಇಲ್ಲಿ ಅಂತ ಹೇಳ್ದ. ಅವಾಗ ಇವ್ರು ಹೋಗ್ತಾ ಇದಾರಲ್ವಾ, ನನ್ಗೆ ಇವಾಗ ಹೋಗ್ಬೇಕು, ಅವ್ರ ಜೊತೆನೆ ಹೋಗ್ಬಿಡ್ತೀನಿ ಅಂತ ಹೇಳಿ ಕೊನೆಗೆ ಅವನು ಒಪ್ಕೊಂಡ. ಅವ್ರಿಗೆಲ್ಲ ಇದೆಲ್ಲ ಏನು ಗೊತ್ತಿಲ್ಲ, ನನ್ನ ಮನ್ಸಿಂದು ಏನೇನ್ ನಡೀತು ಅಂತ ಅವ್ರಿಗೇನ್ ಹೇಳಲಿಲ್ಲ ನಾನು. ಆಮೇಲೆ ಇಲ್ಲಿಗೆ ಹರಿಹರಕ್ಕೆ ಬಂದ್ಬಿಟ್ಟೆ. ಆಮೇಲೆ ಆ ಪಬ್ಲಿಕ್ ಲೈಬ್ರರಿ ಒಳಗೆ ಮೆಂಬರ್ ಆಗ್ಬಿಟ್ಟು ಅಲ್ಲಿರೋ ಎಲ್ಲ ರಾಮಕೃಷ್ಣ ಮಿಷನ್ಗಿರೋ ಪುಸ್ತಕಗಳು ಯಾವ್ಯಾವ್ದಿತ್ತೋ ಎಲ್ಲ ಕನ್ನಡದಲ್ಲಿ ನಾನು ಅವಾಗ ಓದಿದ್ದು. ಅಲ್ಲಿ ಹೇಳಿದ್ರು, ಹೀಗೆ ಟ್ರಿಚೂರ್ಗೆ ಅಲ್ಲಿ ಶಾರದಾ ಮಠ ಅಂತ ಒಂದಿದೆ, ಅಲ್ಲಿಗೆ ನೀನು ಹೋಗ್ಬೋದು, ಅಲ್ಲಿಯ ಇವ್ರನ್ನ ಹೆಡ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಲೆಟರ್ ಬರೀ ಅಂತ ಹೇಳಿ ನನ್ ತಿಳಿಸಿದ್ರು ಅವರು. ಹಾಗೆ ಮಾಡ್ದೆ, ಅವರು ಒಪ್ಕೊಂಡ್ರು. ನಾನ್ ಬಂದೆ. ಆ ಶಾರದಾ ಮಠಕ್ಕೆ ಹೀಗೆ ಬರ್ಬೇಕು ಅಂತ ನಿಮಗೆ ಯಾತಕ್ಕೋಸ್ಕರ ಆತರ ಪರಿವರ್ತನೆ ಬಂದಿದ್ದು ನಿಮ್ಮಲ್ಲಿ? ಯೋಚನೆ ಯಾತಕ್ಕೋಸ್ಕರ, ಯಾವ್ದಕ್ಕೋಸ್ಕರ, ಏನು ನಿಮ್ಗೆ ಇಷ್ಟ ಆಗಿ ಬಂದಿದ್ದು? ನಾನು ಇಷ್ಟ ಆಗಿನೇ ಬಂದಿದ್ದು. ನಾನ್ ಚಿಕ್ಕ ಹುಡುಗಿಯಿಂದಾನು ಒಂಥರ ಈ ಟೈಪನೇ, ಒಂದು ಶಂಕರಾಚಾರ್ಯರ ತರ ಆಗ್ಬೇಕು, ಎಲ್ಲ ಹೋದ್ರೆ ಮಿಲಿಟರಿ ಸೇರ್ಬೇಕು, ಎರಡು ಒಂದು ಡ್ರೀಮ್ ನನಗೆ ಚಿಕ್ಕ ಹುಡುಗಿಯಿಂದ. ಆಮೇಲೆ ಹೊರಗಡೆ ಆಟ ಆಡ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲ ತುಂಬಾ. ನಾನು 7ನೇ ಕ್ಲಾಸ್ ನಲ್ಲಿ ಓದ್ತಾ ಇದ್ದಿದ್ದ ಅವಾಗ. ಒಬ್ರು ನನ್ನ ಫ್ರೆಂಡ್ ಹಾಸ್ಯ ಮಾಡಿದ್ಲು, ನಿನ್ನ ಮದ್ವೆ ಒಳಗ್ ಬಂದ್ಬಿಟ್ಟು ನಾನ್ ಪ್ರೆಸೆಂಟೇಶನ್ ಏನಾದ್ರು ಕೊಡ್ತೀನಿ ನಿಂಗೆ ಅಂತ ಹೇಳಿ. ನಾನು ಮದ್ವೆನೆ ಮಾಡ್ಕೊಳಲ್ಲ.
ಮಾಡ್ಕೊಳಲ್ವಾ? ನಾನ್ ಬಂದ್ಬಿಟ್ಟು ಹಾಸ್ಯ ಮನೆಯೊಳಗೆ ನಿಂಗೆ ಹಾಸ್ಯ ಮಾಡ್ತೀನಿ ನೀನ್ ಹೇಳಿದ್ದನ್ನ ಅಂತ ಹೇಳಿದೆ. ಇಲ್ವೇ ಇಲ್ಲ, ನಾನು ಮದ್ವೆನೇ ಮಾಡ್ಕೊಳ್ದ. ಮಾಡ್ಕೋತೀಯ ಅಂತ ಹೇಳಿ, ಸಂದರ್ಭ ಬಂದ್ರೆ ನಾನು ಮಾಡ್ಕೋತೀನಿ ಅಂತ ಹೇಳಿದ್ಲ ಅವಳು. ಹಾಗೆ ಯಾವಾಗ್ಲೂ ಸ್ವಲ್ಪ ನಂಗೆ ಈ ಕಡೆನೆ ಮನ್ಸು ವಾಲಿತ್ತು. ಆಧ್ಯಾತ್ಮಿಕನೇ ಇತ್ತು ಅದಾದ್ಮೇಲೆ ನಿಮಗೆ. ಪ್ರೈಸ್ ಸಿಕ್ತು ಅಂತ ಹೇಳಿದ್ನಲ್ಲ, ಆ ಇದನ್ನ ಲೈಫ್ ಇತ್ತು. ಆ ಆಧ್ಯಾತ್ಮಿಕನೇ ಇತ್ತು ನಿಮ್ಮ ಮನಸ್ಸಲ್ಲಿ. ಇದ್ರೊಳಗೆ ಮನಸ್ಸೊಳಗೆ ಸೂಕ್ತವಾಗಿತ್ತು. ಸರಿಯಾಗಿ ಕ್ಲಿಯರ್ ಆಗಿ ನಂಗೆ ಅರ್ಥ ಆಗ್ತಾ ಇಲ್ಲ, ಆದ್ರೆ ಈ ಕಡೆನೆ ಮನ್ಸು ವಾಲ್ತಾ ಇತ್ತು. ಆವಾಗ ಇನ್ನೊಂದಲ್ಲಿ ಎಸ್ಸೆ ರೈಟಿಂಗ್ ನಲ್ಲಿ ಆ ಪುಸ್ತಕ ಯಾವಾಗ ಸಿಕ್ತೋ ಸಿಕ್ತಾಗ ನಂಗೆ ಪೂರ್ತಿ ಓದ್ದೆ. ಅದ್ರೊಳಗೆ ರಾಮಕೃಷ್ಣರು ಬರ್ದಿದಾರಲ್ವಾ, ಜೀವನದ ಗುರಿ ಈಶ್ವರ ಸಾಕ್ಷಾತ್ಕಾರ ಅಂತ. ಆವಾಗ ನಾನು ಎಲ್ರ ತರಾನು ಮದುವೆ ಮಾಡ್ಕೊಂಡು ಹೀಗೆ ಇರೋಲ್ಲ, ನಂಗೆ ಯಾವ್ದಾದ್ರು ಇದಕ್ಕೆ ಹೋಗ್ಬೇಕು, ಎಲ್ಲಾರು ಹೀಗೆ ಸನ್ಯಾಸಿಗಳಾಗಿರ್ಬೇಕು ಅನ್ನೋ ಒಂದು ಇದ್ ಬಂದ್ಬಿಡ್ತು. ಅದಕ್ಕೆ ನಾನು ಹಾಗ ಟ್ರೈ ಮಾಡಿದ್ದು. ಇಲ್ಲಿಗೆ ಬಂದ್ಬಿಟ್ಟು ಎಲ್ಲದನ್ನೂ ಓದ್ಬಿಟ್ಟು ಕೊನೆಗೆ ಇಲ್ಲಿಗೆ ಬರ್ತೀನಿ, ಜಾಯಿನ್ ಆಗ್ತೀನಿ ಅಂತ ಹೇಳಿ ಜಾಯಿನ್ ಆಗಿದ್ದು. ಜಾಯಿನ್ ಆದ್ಮೇಲೆ ನಮ್ ತಂದೆನ ಕೇಳ್ದೆ, ನಂಗೆ ಹೀಗೆ ಹೋಗ್ಬೇಕು ಅಂತ. ಎಲ್ರನ್ನು ಪರ್ಮಿಷನ್ ಕೇಳ್ಕೊಂಡೆ ನಾನ್ ಬಂದಿದ್ದು. ಮನೆಯೊಳಗೆ ಹೇಳ್ದೆ, ನಮ್ ತಂದೆನೂ ಅವಾಗ ಹರಿಹರದಲ್ಲೇ ಇದ್ರು. ಅವ್ರನ್ನ ಕೇಳ್ದೆ, ಹೀಗೆ ಹೋಗ್ತೀನಿ ಅಂತ. ಅಂತಂದ್ರು. ಏನು ಮತ್ತೇನು ಕೇಳಲಿಲ್ಲ, ಯಾವತ್ತು ಏನು ಅಂತ ಹೇಳಿ. ಡೇಟ್ ಎಲ್ಲ ಫಿಕ್ಸ್ ಆಯ್ತಲ್ಲ, ಆವತ್ತು ನಾನ್ ಬ್ಯಾಗ್ ಪುಸ್ತಕ ಎಲ್ಲ ಡ್ರೆಸ್ ಎಲ್ಲ ಒಂದು ಇದ್ರೊಳಗೆ ಸೂಟ್ ಕೇಸ್ನಲ್ಲಿ ಹಾಕೊಂಡ್ಬಿಟ್ಟು ಹೋಗ್ ಬರ್ತೀನಿ. ಎಲ್ಲಿಗೆ ಹೋಗ್ತೀಯಮ್ಮ ಅಂತ ಕೇಳಿದ್ರು. ನಾ ಹೇಳಿದ್ನಲ್ಲ ಸ್ವಲ್ಪ ದಿವ್ಸದ ಮುಂಚೆ, ನೀವೇನು ಹೇಳಲಿಲ್ಲ ಅವಾಗ. ಹೋಗು ಅಂತ ಹೇಳ್ಬಿಟ್ರಿ ಅಂತ ಹೇಳ್ದೆ. ನಂಗೆ ಟಿಕೆಟ್ ಬುಕ್ ಮಾಡಿಲ್ಲ, ಏನು ಮಾಡಿಲ್ಲ, ಡೈರೆಕ್ಟ್ ಆಗಿ ಹೋಗ್ಬೇಕು. ಏನು ಗೊತ್ತಾಗದೆ ಹೋದ್ರೆ ಹೇಗಾಗುತ್ತೋ ಹಾಕಿ ಹೋಗ್ತೀನಿ ಅಂತ ಹೇಳಿ ಒಂದು ಡಿಸೈಡ್ ಮಾಡ್ಕೊಂಡಿದ್ದು. ಅವಾಗ ಈ ಸ್ವಲ್ಪ ದಿವ್ಸ ನೀನ್ ಇಲ್ಲಿರಮ್ಮ, ಆಮೇಲಿಂದ ನಾನೇ ಕರ್ಕೊಂಡು ಹೋಗಿ ನನ್ನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಆಮೇಲಿಂದ ನಂದು ಮನ್ಸು ಚೇಂಜ್ ಮಾಡ್ತಾರ ಏನೋ ಅನ್ಸ್ಬಿಟ್ಟು ನಾನು ಮಾತಾಡ್ತಾ ಇರ್ಲಿಲ್ಲ. ಒಂದ್ ತಿಂಗಳು ಅತ್ಯವಶ್ಯಕತೆ ಏನೇನೆ ಅವಶ್ಯಕತೆ ಅಂಥದ್ನ ಮಾತ್ರ ಮಾತಾಡ್ತಾ ಇದ್ದೆ ಹೊರತು ನಂಗ್ ಬಟ್ಟೆ ಗಿಟ್ಟೆ ಎಲ್ಲ ನಾನೇ ಒಪ್ಕೊಳ್ತಾ ಇದ್ದಿದ್ದು ಯಾವಾಗ್ಲೂ. ಹಾಗೆ ಮಾಡ್ತಾ ಇದ್ದೆ. ಆಮೇಲೆ ನನ್ನ ಮೂಡ್ ಎಲ್ಲ ನೋಡ್ಬಿಟ್ಟು ನಮ್ ತಂದೆಗೆ ಏನಿಸ್ತೋ, ಮತ್ತೆ ಯಾರ್ಯಾರನ್ನ ಹೇಗೆ ಕೇಳಿದ್ರೋ ಗೊತ್ತಿಲ್ಲ. ಹೀಗೆ ಸೇರಿದ್ರೆ ಅಲ್ಲಿ ಹೇಗಿರುತ್ತೆ, ಹೆಣ್ಮಕ್ಳಲ್ವಾ, ಹೋದ್ರೆ ಗೊತ್ತಿಲ್ದೆ ಇರೋ ಜಾಗಕ್ಕೆ ಹೋಗಿ ಸೇರ್ಕೊಂಡ್ರೆ ಹೇಗಾಗುತ್ತೆ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಂಗೆ ವಿಚಾರಿಸ್ಬೇಕು ಅಂತ ಹೇಳಿದ್ರು. ಸರಿ ಅಮ್ಮ, ಇವಾಗ ಎಲ್ರನ್ನ ನಾನು ಕೇಳ್ಕೊಂಡೆ, ನಾನು ಕರ್ಕೊಂಡು ಬಿಟ್ಬಿಡ್ತೀನಿ ಅಂತ ಬೆಂಗಳೂರು ತನಕ ಬಂದ್ರು. ಇದು ಯಾವ ಇಸ್ವಿನಲ್ಲಿ? ನಮ್ಮ ಅತ್ತೆ ಮನೆ ಒಳಗೆ ಇದ್ದಿತ್ತು. ಇದು ಯಾವ ಇಸ್ವಿನಲ್ಲಿ, ಯಾವ ವರ್ಷದಲ್ಲಿ ಇದ್ದಿದ್ದು ಇದು? ಸುಮಾರು 1975 ನಿಮಗೆ ಅಕ್ಟೋಬರ್. ಅಲ್ಲ, ಅವತ್ತಿನ ನೆನಪು ಇದೆ ನಿಮ್ಗೆ? ಯಾವ ಇಯರ್ ಅಂತಾನು ಕರೆಕ್ಟ್ ಆಗಿ ಗೊತ್ತಿದೆ ನೋಡಿ. ಜಾಯಿನ್ ಮಾಡಿದ್ದು ಅದೊಂದು ಟರ್ನಿಂಗ್ ಪಾಯಿಂಟ್ ಆಗ್ಬಿಟ್ಟು ಅಷ್ಟೊಂದು ಇದಾಗಿ ಬಂದಿದ್ದಲ್ವ, ಅದರಿಂದ ಜ್ಞಾಪಕ ಇಲ್ಲದೆ ಇರುತ್ತಾ. ಅವರು ಟ್ರೈನ್ ಇದೆಲ್ಲ ತಗೊಂಡ್ಬಿಟ್ಟು ಟ್ರೈನ್ ಹತ್ಸಿದ್ರು. ಅವರು ಬರ್ಕೊಂಡ್ಕೊಂಡಿದ್ದೆ, ಬರ್ಲಿಲ್ಲ ಅವರು. ನಾನು ಒಬ್ಳೆ ಹೋದೆ. ಅಲ್ಲಿ ಬರ್ದಿದ್ದೆ ಅವ್ರಿಗೆ ಲೆಟರ್ನ, ನಾನು ಹೀಗ್ ಬರ್ತೀನಿ ಅವತ್ತು ಅಂತ ಹೇಳಿ. ಅವಾಗ ಸ್ಟೇಷನ್ಗೆ ಅವರು ಬಂದಿದ್ರು. ಹಾಗಾಗ್ಬಿಟ್ಟು ಟ್ರಿಚೂರ್ನೆಲ್ಲ ಹೋಗ್ಬಿಟ್ಟು ಅಲ್ಲಿದ್ದೆ. ಅಲ್ಲೆಲ್ಲ ವರ್ಕರ್ಸ್ ಕಡಿಮೆ ಅಂತ ಹೇಳಿ 7 ವರ್ಷ ಇದ್ದೆ. ಇಲ್ದವ್ರೆ 5 ವರ್ಷನ ಇರ್ತಾರೆ ಎಲ್ರೂ. ಆದ್ರೆ ನಂಗೆ 7 ವರ್ಷ ಇರ್ಬೇಕಾಗಿ ಬಂತು. ಅದಾದ್ಮೇಲಿಂದ 5 ವರ್ಷ ಆದ್ಮೇಲೆ ಟ್ರೈನಿಂಗ್ ಅಂತ ಹೇಳಿ ನಾವು ಇದಕ್ಕೆ ಹೋಗ್ತೀವಿ, ಕಲ್ಕತ್ತಾ. ಅಲ್ಲಿಗೆ 1980 ಒಳಗೆ ಹೋದೆ ಅನ್ಸುತ್ತೆ. ಸ್ವಲ್ಪ 2 ವರ್ಷ ಲೇಟ್ ಆಯ್ತು ಹೋಗಿದ್ದು. ಮುಗಿದ್ಮೇಲೆ ಟ್ರಿಚೂರ್ಗೆ ವಾಪಸ್ ಬಂದ್ನಲ್ಲ, ಅವಾಗೇನು ಇದ್ದಕ್ಕಿದ್ದಾಗೆ ತಲೆನೋವು ಶುರುವಾಗಕ್ ಬಂತು. ಒಂಥರ ಆರ್ಡಿನರಿ ತಲೆನೋವಲ್ಲ, ಒಂಥರ ಒಂದು ಪ್ರೆಷರ್ ಇಂದ ಬರುತ್ತಲ್ವಾ, ಆ ತರ ತಲೆನೋವು ಹಾಗೆ ಬಂತು. ಯಾತಕ್ಕೆ ಅಂತ ಹೇಳಿ ಗೊತ್ತಿಲ್ಲ. ನಾನು ಸೈನಸ್ ಇಂದ ಹಾಗಾಗಿದ್ದೇನೋ ಅಂತ ಹೇಳಿ ಸೈನಸ್ಗೆ ಔಷಧಿ ತಗೊಂಡೆ. ಹೋಗ್ಬಿಟ್ಟು ಇಲ್ಲಿ ಟ್ರಿವೆಂಡ್ರಮ್ಗೂ ಬಂದೆ. ಅಲ್ಲೇ ನಮ್ದು ಸೆಂಟರ್ ಇಲ್ಲೂ ಇದೆಯಲ್ಲ ಅವ್ರದ್ದು. ಅಲ್ಲೂ ಅವ್ರಿಗೂ ಏನೂ ಅರ್ಥ ಆಗ್ಲಿಲ್ಲ. ಕೊನೆಗೆ ಮಡ್ರಾಸ್ ಹೋದೆ, ಅಲ್ಲೂ ನಮ್ದು ಮಠ ಇದೆ. ಅಲ್ಲಿ ಅರ್ಥ ಆಗ್ಬಿಟ್ಟು ಬ್ರೈನ್ ಸರ್ಜರಿ ಆಯ್ತು. ಏನಾಯ್ತು ನಿಮಗೆ?
ಬ್ರೈನ್ ಟ್ಯೂಮರ್ ಇತ್ತು ಅವಾಗ, ಓ TB ಟ್ಯೂಮರ್. ಓ ಅದು ಆಪರೇಷನ್ ಆಯ್ತು ಅಲ್ಲಿ. ಅದಾದ್ಮೇಲೆ ಒಂದ್ 3 ವರ್ಷ ಮುಗಿದ್ಮೇಲಿಂದ ಸನ್ಯಾಸ ಕೊಟ್ಟರು. ಅನ್ನೋದ್ರಲ್ಲಿ ಸನ್ಯಾಸ ಮುಗೀತು. ಅದಾದ್ಮೇಲೆ 15 ವರ್ಷ ಪೂರ್ತಿ ನಾನು ಮಡ್ರಾಸ್ನಲ್ಲೇ ಇದ್ದೆ. ಅದಾದ್ಮೇಲೆ ಮತ್ತೆ ತ್ರಿವೇಂದ್ರಮ್ಗೆ ಬಂದಲ್ಲಿ ವರ್ಷ ಆಯ್ತು. 24 ವರ್ಷ. ಈ ಲೈಫ್ಗೆ ಬಂದಿದ್ರಿಂದ ಮನ್ಸಿಗೊಂದು ಎಲ್ಲ ಗೊತ್ತು ನಂಗೆ ಮುಂಚಿಂದನೂ. ಅದು ಹಾಡು ಅಂತಂದ್ರೆ ತುಂಬಾ ಪ್ರೀತಿ. ಅದ್ರೊಳಗೆ ಮನೆ ಒಳಗೆಲ್ಲ ಹಾಗೆ ಕಲ್ತ್ಕೊಳ್ಬೇಕು, ಸಂಗೀತ ಕಲಿಬೇಕು ಅಂತ ಹೇಳಿ ಅದೇ ಕಲ್ತ್ಕೊಂಡ್ಬಿಟ್ಟಿದ್ರೆ ನಾನು ವಿದ್ವಾನ್ ಆಗ್ಬಿಟ್ಟು ಮನಸ್ಸೇ ಚೇಂಜ್ ಆಗ್ತಾ ಇತ್ತ ಏನೋ, ಇಲ್ಲಿಗೆ ಬರ್ತಾನೆ ಇರ್ಲಿಲ್ವ ಏನೋ ಗೊತ್ತಿಲ್ಲ. ಅದಕ್ಕೆಲ್ಲ ತಡೆ ಬಂತು. ದೇವ್ರ ಇಚ್ಛೆ ನಂಗೆ ಇಲ್ಲಿ ಬರ್ಬೇಕು ಅಂತ ಆಗ್ಲಿಲ್ಲ, ಮುಂಚೆನೂ ಆಗ್ಲಿಲ್ಲ. ಇಲ್ಲಿ ಸಿಟಿಗೆ ಬಂದ್ಮೇಲೆ ಇಲ್ಲಿಗೂ ಎಲ್ಲವೇ ಹಾಡ್ ಕಲಿಯಕ್ ಆಗ್ಲಿಲ್ಲ. ಹಾಗೆ ಬರೀ ಹಾಡ್ ಹೇಳ್ಕೊಂಡು ಸ್ವಲ್ಪ ಇದಾಯ್ತು ಅಷ್ಟೇನೆ. ಆಮೇಲೆ ಜಾಯಿನ್ ಆದ್ಮೇಲೆ ಹಾಡು ತಬ್ಲ ಎಲ್ಲ ಕಲ್ಸ್ಕೊಡ್ತಾರೆ ಎಲ್ರಿಗೂ. ನಾನು ಕಲಿಯಕ್ ಹೋದಾಗ ಆದ್ರೆ ಅಲ್ಲೂ ಹೀಗೆ ಏನಾದ್ರೂ ಬರುತ್ತೆ. ಮುಂಚೆ ಎಲ್ಲ ತುಂಬಾ ಬೇಜಾರಾಗ್ತಿತ್ತು. ಆಮೇಲೆ ಯೋಚನೆ ಮಾಡಿದೆ, ನಾನು ಪುಸ್ತಕ ಎಲ್ಲ ಓದಿದ್ನಲ್ವಾ, ಅವಾಗ ಡಿಸ್ಕ್ರಿಮಿನೇಟ್ ಮಾಡಕ್ಕೆ ಗೊತ್ತಾಯ್ತು ನನಗೆ. ಅಯ್ಯೋ ಇವುಗಳೆಲ್ಲ ಒಂದು ನಮ್ದು ಏಮಲ್ಲ. ಅದರಿಂದ ಅದು ಸಿಕ್ಲಿಲ್ಲ ಅಂತ ಎಲ್ಲರೂ ಬೇರೆ ಇದೆಯಲ್ಲ, ಯಾವ್ದು ಹಿಡ್ಕೋಬೇಕು ಅದನ್ನ ಹಿಡ್ಕೊಂಡ್ರಾಯ್ತು. ಅದೇ ಸೇರ್ಬೇಕು, ಅದು ಸೇರೋದಕ್ಕೆ ಯಾವ್ದಾದ್ರೂ ಒಂದು ಇದನ್ನ ಆರಿಸ್ಕೋಬಹುದು. ಹಾಡು ಗೀಡು ಎಲ್ಲ ಹೇಳ್ಬೋದು, ಚೆನ್ನಾಗಿ ಎಲ್ರದ್ದನ್ನು ಓದ್ಬಿಟ್ಟು ಡಿಸೈಡ್ ಇಲ್ಲ ಅವ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೋದು. ಏನಂದ್ರೆ ಡಾಕ್ಟರು ಇದ್ರೂ ಆಗುತ್ತೆ. ಯಾವ್ಯಾವ್ದೋ ಓದಿದವರೆಲ್ಲ ಇದ್ದಾರೆ, ಜನ PhD ಓದಿದವರು ಇದ್ದಾರೆ, ಎಲ್ಲ ಇದ್ದಾರೆ ಈ ಇದ್ರೊಳಗೆ. ಹಾಗಾಗ್ಬೋದಾಗಿತ್ತು. ನಾನ್ BA ಮಾತ್ರ ಆಗಿದ್ದು, ಆದ್ರೆ ಯಾವ್ದಕ್ಕೋದ್ರೂ ಒಂದು ತಡ್ಸನೆ ಸಿಗ್ತಾ ಇತ್ತು. ಅವಾಗ ನಂಗೆ ಬೇಜಾರು ಆಗಿತ್ತು ಆ ಟೈಮಲ್ಲಿ. ಆಮೇಲೆ ಹೀಗೆ ಡಿಸ್ಕ್ರಿಮಿನೇಟ್ ಮಾಡಕ್ ವೇಸ್ಟ್ ಅಷ್ಟೇನೆ. ಅದೇ ನಮ್ ಗುರಿ ಅಲ್ವಾ. ನನ್ಗೆ ಅದೇ ಒಂದು ಪ್ಯಾಷನ್, ಅದು ಬೇಕು ಅಂತ ಅನ್ಸ್ಬಿಟ್ಟಿತ್ತು. ಅದಕ್ಕೆ ನನ್ ಮನ್ಸ್ ಪೂರ್ತಿ ಅದ್ರೊಳಗೆ ಇದ್ಬಿಟ್ಟಿತ್ತು. ಆಮೇಲೆ ಗೊತ್ತಾಗ್ಬಿಟ್ಟು ಯೋಚನೆ ಮಾಡ್ಕೊಂಡು ಸ್ವಲ್ಪ ಏನೇನೋ ಬರೀತಾನು ಇದೆ, ಹಾಡನ್ ಬರಿತಾ ಇದ್ದೆ. ಆಮೇಲೆ ಗೊತ್ತಾಯ್ತು ಏನಿಲ್ದೆ ಹೋದ್ರೆ ಏನಾದ್ರು ಎಂಗೇಜ್ ಮಾಡ್ಬೇಕಲ್ಲ ಮನ್ಸನ್ನ ಮಾಡಕ್ಕೆ. ಹಾಗಾಗ್ಬಿಟ್ಟು ಬರೆಯೋಂತ ಇದು ಇದೆ ಅಂತ ಹೇಳಿ ನಂಗೆ ಗೊತ್ತಾಯ್ತು ಅವಾಗ ಯೋಚನೆ ಮಾಡ್ಕೊಳಕ್ಕೆ. ಆಮೇಲೆ ಗೊತ್ತಾಯ್ತು ಇವಾಗ ಚೆನ್ನಾಗಿ ಜಪ ಧ್ಯಾನ ಮಾಡಿದ್ರೇನೆ ಸಾಕು. ಯಾವ್ದು ಬೇಕು ಅಂತಿಲ್ಲ, ಬೇಡ ಅಂತನೂ ಇಲ್ಲ. ಯಾವ್ದು ಬೇಕಾದ್ರೂ ಯಾವ್ದು ಸಿಗುತ್ತೋ ನನ್ಗೆ ನನ್ನ ಇದ್ರೊಳಗೆ ಅದನ್ನ ಸ್ವೀಕಾರ ಮಾಡೋದು. ಇಲ್ದೆ ಸಿಗ್ತಾ ಇರೋದಕ್ಕೆ ಅಯ್ಯೋ ಸಿಗ್ಲಿಲ್ವಲ್ಲ ಅಂತ ಹೇಳಿ ಮನ್ಸಿಗೆ ಬೇಜಾರ್ ಮಾಡ್ಕೊಳ್ಳೋಂತ ಇದೇ ಇಲ್ಲ. ಹಾಗಾಗ್ಬಿಟ್ಟು ನಂಗೆ ಮನ್ಸಿಗೆ ಪೂರ್ತಿ ಶಾಂತಿ ಸಿಕ್ತು. ಇವಾಗ ಯಾವ ತರ ಬೇಕಾದ್ರೂ ನಡ್ಕೊಂಡು ಹೋಗ್ಬೋದು. ಅದೊಂದೊಂದು ಪ್ರೋಗ್ರೆಸ್ ಅಂತಾನೆ ಹೇಳ್ಬೋದು ನನ್ನ ಇದ್ರೊಳಗೆ. ಹೌದು. ಇವಾಗ ನಿಮಗೆ ತಲೆನೋವು ಅಂತ ಬರ್ತಾ ಇತ್ತು ಅಂತ ಹೇಳಿದ್ರಲ್ವಾ, ಅದ್ ಎಷ್ಟು ವರ್ಷ ಇತ್ತು? ಹೇಗಿತ್ತು ನಿಮ್ಮ ಆ ಟೈಮಲ್ಲಿ ದಿನಚರಿಗಳು? ಆ ಟೈಮ್ನಲ್ಲಿ ಫಸ್ಟ್ ನಂಗೆ ಟ್ರೈನಿಂಗ್ ಮುಗಿಸ್ಬಿಟ್ಟು ಟ್ರಿಚೂರ್ಗ್ ಬಂದಲ್ಲ, ಅದು 1983 ಬಂದಿದ್ದು. ಆ 1 ವರ್ಷ ಪೂರ್ತಿ ಹೀಗೆ ಮುಂಚೆ ಕಂಟಿನ್ಯೂಸ್ ಆಗಿ ಬರ್ತಿರ್ಲಿಲ್ಲ. ಯಾವಾಗ್ಲಾರು ಒಂದ್ಸರಿ ಬಂದ್ಬಿಡ್ತು, ಒಂದ್ 5 ಆಗ್ತಾ ಇತ್ತು. ಅದ್ರಿಂದ ಯಾವ್ದು ಸೀರಿಯಸ್ನೆಸ್ ಆಗಿ ನಂಗೆಲ್ಲ ಕೆಲಸ ಮಾಡಕ್ಕೇನ್ ಕಷ್ಟನೇ ಇರ್ಲಿಲ್ಲ ಅವಾಗ್ಲೂ. ಆದ್ರೆ ಹೀಗ ಆಗ್ತಾ ಇರೋವಾಗ ನಂಗೆ ಸ್ವಲ್ಪ ಮುಜುಗರ. ಹಾಗಾಗ್ಬಿಟ್ಟು ಅವ್ರು ತ್ರಿವೇಂದ್ರಮಗೂ ಕಳ್ಸಿದಾಗ ಆ ಡಾಕ್ಟರ್ಗೂ ಗೊತ್ತಾಗ್ಲಿಲ್ಲ. ಯಾವಾಗ್ಲೂ ಮಾಡೋಂತ ದಿನಚರಿನೇ ಮಾಡ್ತಾನೆ ಇರ್ತೀನಿ, ಏನು ಗೊತ್ತಾಗಲ್ಲ. ಆಗ ಏನಾದ್ರೂ ಆ ತರ ತಲೆನೋವು ಬಂದ ಟೈಮ್ನಲ್ಲಿ ಮಾತ್ರ ನಂಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಹಾಗಾಗ್ಬಿಟ್ಟು ಡಾಕ್ಟರ್ಗೂ ಏನು ಕಂಡು ಹಿಡಿಯೋಕ್ ಗೊತ್ತಾಗ್ಲಿಲ್ಲ. ಕನ್ನಡಕ ಮಾತ್ರ ಒಂದೊಂದು ಕೊಟ್ಟಿದ್ರು ಬರ್ದು. ನಾನ್ ಜನ್ಮನ ಇದೆ ಅನ್ಸುತ್ತೆ, ಅದು ಸ್ವಲ್ಪ ಶಾರ್ಟ್ ಸೈಟು, ಅದಕ್ಕೋಸ್ಕರ ಕೊಟ್ಟಿದ್ರು. ಶಾರ್ಟ್ ಸೈಟ್ ಕನ್ನಡಕ ಹಾಕೊಳ್ಬೇಕು ಅಂತೂ ಇಲ್ಲ, ತುಂಬಾ ಜಾಸ್ತಿ ಪವರ್ ಇರೋದು ಅಲ್ಲ ನಂದು ಇದಿದ್ದು. ಕೊನೆಗೆ ನಾನು ಅದನ್ನ ಬಿಟ್ಟೆ.
ಅದಾದ್ಮೇಲೆ ಟ್ರಿಚೂರ್ನಿಂದ ನಮ್ಮ ಇಲ್ಲಿ ಅಲ್ಲಿ ಹೆಡ್ ಮಾತಾಜಿ ಇದಾರಲ್ವಾ, ಅವ್ರು ಬಂದಿದ್ರು ಒಂದ್ಸರಿ ಟ್ರಿವೆಂಟ್ರಮ್ಗೆ. ಅವ್ರು ಬಂದ್ಬಿಟ್ಟು, ನೀನು ಇಲ್ಲಿ ಬಾಮ್ಮ, ಅಲ್ಲಿ ಯಾರು ಭಜನೆ ಗಿಜನೆ ಮಾಡೋದಕ್ಕೆ ಯಾರು ಜನ ಇಲ್ಲ, ನೀನ್ ಅಲ್ಲಿಗ್ ಬಾ, ನೋಡೋಣ ಏನಾದ್ರು ಇದಾದ್ರೆ. ಸರಿ, ನಾನ್ ಬಂದೆ. ನಂಗೆ ಅರ್ಥ ಆಗ್ತಾ ಇಲ್ಲ ನಂದು ಅಂತ ಹೇಳಿ, ನಂಗೆ ಹೀಗ ಆಗ್ತಾ ಇದೆ ಅಂತ ಏನ್ ಹೇಳಕ್ ಗೊತ್ತಾಗುತ್ತೆ? ನಂಗೆ ಏನು ಹೇಳಕ್ ಗೊತ್ತಾಗ್ಲಿಲ್ಲ. ಹಾಗಾಗ್ಬಿಟ್ಟು ಮತ್ತೆ ಮತ್ತೆ ಜಾಸ್ತಿನೇ ಆಗ್ತಾ ಇತ್ತು ಹೇಗೋ. ಆಗ ನಮ್ಮ ಸೆಕ್ರೆಟರಿಗೆ, ಅಂದ್ರೆ ಹೆಡ್ ಜನರಲ್ ಸೆಕ್ರೆಟರಿ ನಮ್ಮ ಇದ್ರೊಳಗೆ ಇರ್ತಾರಲ್ವಾ, ಕಲ್ಕತ್ತಾದೊಳಗೆ, ಅವ್ರಿಗೆ ಒಂದ್ ಸ್ವಲ್ಪ ವೆದರ್ ಚೇಂಜ್ ಆದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ, ನಂಗೆ ಯಾಕೋ ಹೀಗೆ ಆಗ್ತಾ ಇದೆಯಲ್ಲ ಅಂತ ಹೇಳಿ ಬರ್ದಿದ್ದಕ್ಕೆ ಅವರು ಮೆಡ್ರಾಸ್ಗೆ ಹೋಗು ಅಂತ ಹೇಳಿ ಕಳಿಸಿದ್ರು. ಅಲ್ಲಿಗೆ ಹೋದ್ಮೇಲೆ ಒಂದ್ಸರಿ ಹೀಗೆ ಮೀಟಿಂಗು ಇದೆಲ್ಲ ಶುರುವಾಯ್ತು. ಒಂಥರ ಗಿಡ್ಡಿನೆಸ್ ಬಂದ್ಬಿಟ್ಟು ಸ್ವಲ್ಪ ಒಂದೇ ನಿಮಿಷ ಅಷ್ಟೇನೆ ಕಾನ್ಶಿಯಸ್ನೆಸ್ ಹೋದಂಗ ಆಯ್ತು. ಹೀಗೆಲ್ಲ ಆಗ್ಬಿಟ್ಟು ತಕ್ಷಣ ಅವ್ರು ಜನರಲ್ ಆಸ್ಪತ್ರೆ ತಗೊಂಡೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಅವಾಗ ನಾನು ಬಾಕಿ ಎಲ್ಲ ದಿನಚರಿ ಎಲ್ಲ ಪೂರ್ತಿ ಸರಿಯಾಗಿದೆ, ಆಲ್ರೈಟ್. ಆದ್ರೆ ಆ ಟೈಮ್ ನಲ್ಲಿ ಮಾತ್ರ ಪ್ರೆಷರ್ ಇಂದ ಆಗೋದಲ್ಲ, ಹಾಗೆ ಎದ್ಬಿಟ್ಟು ಹಿಂಗ್ ನಡೆಯೋದಾಗ ಮಾಡೋವಾಗ ಒಂದ್ ಸ್ವಲ್ಪ ನೋವು ಇರ್ತಾ ಇತ್ತು. ಸ್ವಲ್ಪ ರೆಸ್ಟ್ ತಗೊಂಡು ಮಾಡಿದ್ರೆ ನಂಗೇನು ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಸೈನಸ್ ಅನ್ಕೊಳ್ತಾ ಇದ್ದೆ. ಆ ಡಾಕ್ಟರ್ಸ್ ಹೇಳಿದ್ರು, ನೀನು ಒಂದ್ಸರಿ ಕಣ್ಣನ್ನ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಹೇಳಿ. ಅವಾಗ ನಂದು ಸೈನಸ್ ಅಂತ ಹೇಳಿ ಅವ್ರು ಹೇಳಿದ್ರು. ಓ, ಪೇಷಂಟ್ಸ್ಗೆ ಅಲ್ಲಿ ನಾವು ಅಲ್ಲ ಅಂತಂದ್ರೆ ಪೇಷಂಟ್ಗೆ ಆತರ ಅನ್ಸ್ತಾ ಇದೆ, ಮತ್ತೆ ಟೆಸ್ಟ್ ಮಾಡಿಸ್ಕೊಳ್ಬೋದು, ಇಲ್ಲೂ ಇದೆಯಲ್ಲ ಸೈನಸ್ಗೆ, ENT ಹತ್ರ ಹೋಗ್ಬಿಟ್ಟು ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾನು ENT ಹತ್ರ ಹೋಗಿದ್ದಾಯ್ತು. ಅಲ್ಲೇನೆ ರಾಮಕೃಷ್ಣ ಮಠದ ಆಸ್ಪತ್ರೆನೇ ಅಲ್ಲೂ ಇರೋದು, ಮಡ್ರಾಸ್ನಲ್ಲಿ. ಅಲ್ಲಿಗೆ ಹೋಗಿದ್ದು. ಅವರು ಟೆಸ್ಟ್ ಮಾಡ್ಬಿಟ್ಟು ಈ ಸೈನಸ್ ಏನಿಲ್ಲ ಅಂತ ಹೇಳಿದ್ರು. ಸರಿ, ಜನರಲ್ ಹಾಸ್ಪಿಟಲ್ ಶಂಕರ ನೇತ್ರಾಲಯಕ್ಕೆ ಹೋಗಿದ್ದು ಮುಂಚೆ. ಅಲ್ಲಿ ಕಣ್ಣೆಲ್ಲ ಟೆಸ್ಟ್ ಮಾಡಿದ್ರು. ಕಣ್ಣು ನಮ್ಮ ಬ್ರೈನ್ದು ಕನ್ನಡಿ ಅಂತ ಹೇಳ್ತಾರೆ, ಒಳಗೆಲ್ಲ ಏನಿದೆ ಅಂತ ಸರಿಯಾಗಿ ಗೊತ್ತಾಗತ್. ಮತ್ತೆ ಕಣ್ ಟೆಸ್ಟ್ ಮಾಡಿದ್ರೆ 5 ದಿವಸ ಥರೋಲಿ ಟೆಸ್ಟ್ ಮಾಡಿಸಿದ್ರು. ಅವಾಗ ತಕ್ಷಣ ಅವ್ರಿಗೆ ಗೊತ್ತಾಗಿದೆ, ಆದ್ರೆ ಹೇಳಲಿಲ್ಲ. ಐದರ್ ಬ್ಲಡ್ ಪ್ರೆಷರ್ ಅಂತ ಆಗಿರ್ಬೋದು, ಅಥವಾ ಏನಾದ್ರೂ ಇರಬಹುದು ಆಪರೇಟ್ ಮಾಡೋದಂಥದ್ದು. ಜನರಲ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿಸ್ಕೊಂಡು ನೋಡಿ ಅಂತ ಹೇಳಿ. ಸರಿ, ಅಲ್ಲಿಗೆ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿಸಿದ್ರು. ಅದಾದ್ಮೇಲೆ ಗೊತ್ತಾಯ್ತು ಹೀಗಿದೆ ಅಂತ ಹೇಳಿ. ತಕ್ಷಣ ಅಡ್ಮಿಟ್ ಮಾಡಿದ್ರು. 2 ದಿವಸದೊಳಗೆ ಆಪರೇಷನ್ ಆಯ್ತು. ಆಮೇಲೆ 1 ತಿಂಗಳಿಗೆ ಪೂರ್ತಿ ಪಿಕಪ್ ಮಾಡ್ಕೊಂಡೆ, ಸರಿ ಆಯ್ತು. ಇದು ಯಾವ ಇಸ್ವಿನಲ್ಲಿ ಆಮೇಲೆ ಹೆಚ್ಚು ಕಮ್ಮಿ, ಯಾವ ಇಸ್ವಿನಲ್ಲಿ ಇದೆಲ್ಲ ಹೆಚ್ಚು ಕಮ್ಮಿ ಆಗಿದ್ದು? 1985. ಓ, ಅಷ್ಟು ಬೇಗ ಆಗಿದ್ದು. ನಂದ ಸನ್ಯಾಸ ಆಗಿರ್ಲಿಲ್ಲ ಆಗ ಇನ್ನು. ಓಕೆ. ಅದಾದ್ಮೇಲೆ 3 ವರ್ಷಕ್ಕೆ ಸನ್ಯಾಸ ಮುಗಿದು. ಸನ್ಯಾಸ ಎಲ್ಲ ಮುಗಿದ್ಬಿಟ್ಟು ಎಷ್ಟೋ ವರ್ಷ ಆದ್ಮೇಲೆ ಒಂದ್ 6-7 ವರ್ಷ ಆದ್ಮೇಲೆ ಅನ್ಸುತ್ತೆ ಟ್ರಿವೆಂಡ್ರಮ್ಗೆ ಬಂದಿದ್ದು. ಓಕೆ. ಅಲ್ಲಿ ತುಂಬಾ ದಿವಸ ಈಗ ಆಗ್ಬೇಕಾದ್ರೆ ಆಸ್ಟಿಯೋಪೊರೋಸಿಸ್ ಶುರುವಾಗಿದೆ ನಂಗೆ. ಆಸ್ಟಿಯೋಪೊರೋಸಿಸ್ ಅನ್ನೋ ಹೆಸರೇ ಕೇಳಲಿಲ್ಲ. ಆಮೇಲೆ ನಾನು ನೆಗ್ಲೆಕ್ಟ್ ಮಾಡ್ಕೊಂಡ್ ಬಂದೆ. ಕೊನೆಗೆ ಫ್ರಾಕ್ಚರ್ ಆಯ್ತು. ಹಾಗಾಗ್ಬಿಟ್ಟು ಹೋಗ್ಬಿಟ್ಟು ಆಸ್ಪತ್ರೆಗೆ ಅಲ್ಲಿ ಟೆಸ್ಟ್ ಮಾಡಿಸ್ಕೊಂಡಾಗ ಫ್ರಾಕ್ಚರ್ ಆಗಿದೆಯಲ್ಲ, ಚೆನ್ನಾಗಿ ಸ್ವಲ್ಪ ಅವಾಗ ವಾಕರೆ ತಗೊಂಡ್ ನಡಿಯಕ್ ಆಗ್ತಾ ಇದ್ದು. ತುಂಬಾ ನಿಧಾನ ಆಗತ್ತಲ್ಲ ಅಂತ ಹೇಳಿ 4 ತಿಂಗಳಿಗೆ ಮಠಕ್ ಬಂದ್ನಲ್ಲ. ಆಮೇಲೆ ಮಧ್ಯ ಹೋಗ್ತಾ ಇದ್ದೆ, ವಾರಕ್ಕೊಂದ್ಸರಿ ಬರಕ್ ಹೇಳಿದ್ರು. ಅವಾಗ ಜೊತೆ ಒಳಗಿರೋವ್ರ ಹತ್ರ ಅವ್ರ ಜೊತೆ ನಡಿಬೇಕಾದ್ರೆ ತುಂಬಾ ನಿಧಾನ ವಾಕರ್ ತಗೊಂಡ್ ನಡ್ತಾರೆ. ಅದಕ್ಕೆ ನಾನು ಕೋಲ್ ತಗೋತೀನಿ ಅಂತ ಹೇಳಿ 2 ಕೋಲ್ ತಗೊಂಡಿದ್ದೆ. ಕಾಲಿಲ್ದೇ ಇರೋರಿಗೆ ಹಿಡ್ಕೊಂಡು ಸ್ಟ್ರೆಚರ್ ನಡೀತಾರಲ್ವಾ, ಆ ತರ ಟೈಪ್. ನಾನು ಸುಮ್ನೆ ಒಂದ್ ಬಿದ್ರ ಕೋಲ್ ಇತ್ತು, ಅದನ್ನ ಕಟ್ ಮಾಡ್ಬಿಟ್ಟು ಕೆಳಗಡೆ ಒಂದ್ ಬುಷ್ನ ಅಡ್ಜಸ್ಟ್ ಮಾಡ್ಬಿಟ್ಟು ಅದನ್ನೇ ತಗೊಂಡು ಉಪಯೋಗಿಸ್ದೆ. ಬೇರೆ ಯಾವ್ದು ಕೋಲ್ಗಿಲ್ ತಗೊಳ್ಳಿಲ್ಲ. ಒಂಥರ ಹೀಗೆ ಸಪೋರ್ಟ್ ಕೊಟ್ಬಿಟ್ಟು ಕಂಕ್ಳಿಗೆ ನಡೀತಾ ಇದ್ದೆ, ಆಗ್ತಾ ಇತ್ತು. ಅವಾಗ ಅದ್ರೊಳಗೆ ಸ್ವಲ್ಪ ಬೇಗ ಈ ವಾಕರ್ಗಿಂತ. ಅದಕ್ಕೆ 2 ಕೋಲ್ ತಗೊಂಡೆ. ಅವಾಗ ವಾಕರ್ ಏನಾಯ್ತು ಅಂತ ಡಾಕ್ಟರ್ ಕೇಳಿದ್ರು.
ಅವಾಗ ನಾ ಹೇಳಿದೆ ತುಂಬಾ ಲೇಟ್ ಆಗುತ್ತೆ ನಂಗೆ ನಡಿಯಕ್ಕೆ, ಅದಕ್ಕೋಸ್ಕರ ಇದನ್ನ ತಗೊಂಡಿನಿ, ಬೇಡ ಅಂತ ಹೇಳಿದೆ. ಆಯ್ತು. ಅದಾದ್ಮೇಲೆ 1 ತಿಂಗಳಾದ್ಮೇಲೆ 2 ಕೋಲ್ ಹೋಯ್ತು, 1 ಕೋಲ್ ಬಂತು. ಆಮೇಲೆ ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ಆ ಕೋಲು ಹೋಯ್ತು. ಇವಾಗ ತುಂಬಾ ಹೆಲ್ದಿ ಅಂತ ಹೇಳಕ್ ಆಗದೆ ಹೋದ್ರುವೆ ನಾರ್ಮಲ್, ಪರವಾಗಿಲ್ಲ. ಅಂತ ಕೋಲು ಗೀಲು ಎಲ್ಲ ಬರಲ್ಲ. ಓಕೆ. ಅದಕ್ಕೇನೆ ಸ್ವಲ್ಪ ಹೆಲ್ತ್ನೆಲ್ಲ ಪಿಕಪ್ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾನಿವಾಗ ಒಂದು ಏನ್ ಹೇಳ್ತಾರೆ ಇದಕ್ಕೆ, ಪ್ರಾಣಿಕ್ ಹೀಲಿಂಗ್ ಅಂತ ಒಂದಿದೆ. ಹ್ಮ್. ಅದೊಂದು ಟೈಪ್ ಆಫ್ ಇದು ಥೆರಪಿ. ಹಾ. ಅದನ್ನೇ ಫಾಲೋ ಮಾಡ್ತಾ ಇದೀನಿ. ಅವ್ರು ಹೇಳಿದ್ರು ಅಂದ್ರೆ ಎಲ್ಲ ಔಷಧಿನ ಬಿಟ್ಬಿಡ್ಬೇಕಾಗೆ ಅಂತ. ಓಹೋ. ಅವರು ಎಲ್ಲದರೊಳಗೆ ಸರಿ ಮಾಡ್ತಾರೆ ಅಂತ ಹೇಳಿ, ಅವರು ತಗೊಂಡ್ರೆ ಏನೂ ಆಗಲ್ಲ, ಸರಿಯಾಗಿ ಆಗತ್ತೆ, ಪಿಕಪ್ ಮಾಡ್ಕೋಬಹುದು ಅಂತ ಹೇಳಿ. ಹಾಗೆ ಕ್ಯಾಲ್ಸಿಯಂ ಇವಾಗ ಟೆಸ್ಟು ಮಾಡಿಸ್ದೆ, ಕ್ಯಾಲ್ಸಿಯಂ ಓಕೆ. ಆಸಿಡಿಟಿ ತುಂಬಾ ಇತ್ತು, ಆಸಿಡಿಟಿದು ಔಷಧಿ ತಗೊಳ್ತಾ ಇದ್ದೆ. ಸ್ವಲ್ಪ ಇದೆ, 2% 5% ಅನ್ನೋದಿದೆ. ಅದಕ್ಕೆ ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವರು ಎನರ್ಜಿ ಪಾಸ್ ಮಾಡ್ತಾರೆ, ಓಕೆ, ಆ ತರ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಅದು ನಂಗೆ ಎಫೆಕ್ಟಿವ್ ಅನಿಸ್ತಾ ಇದೆ. ನೋಡ್ಬೇಕು, ಪೂರ್ತಿ ಪಿಕಪ್ ಮಾಡ್ಕೊಳಕ್ ಹಾಗಿದ್ರೆ ಆಗುತ್ತೆ, ಅವಾಗ ಇನ್ನೂ ನಾರ್ಮಲ್ ನಿಮ್ಗಳ ತರ ಆಗ್ತೀನಿ. ಮತ್ತೆ ನೀವು ಮಾತಾಜಿ, ನಿಮ್ಮ ದಿನಚರಿನಲ್ಲಿ ಊಟ ತಿಂಡಿಗಳೆಲ್ಲ ಹೇಗೆ ನಿಮ್ದು? ಹೇಗೆ ನಿಮ್ಮ ದಿನಚರಿಗಳು ಇಲ್ಲಿ? ನಾನು ಬೆಳಗಿನ ಜಾವ 3:30 to 4 ಅದ್ರ ಮಧ್ಯದೊಳಗೆ ಹೇಳ್ತೀನಿ. ಎದ್ಬಿಟ್ಟು ಸ್ನಾನ ಗಿನ್ನ ಮುಗಿಸ್ಬಿಟ್ಟು ಒಂದ್ ಸ್ವಲ್ಪ ನಾನೇ ಸ್ವಂತ ಏನಾದ್ರು ಎಕ್ಸರ್ಸೈಸ್ ಮಾಡ್ತೀನಿ. ಅದರಿಂದ ಸ್ವಲ್ಪ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ತೀನಿ. ಅದಾದ್ಮೇಲೆ 5 ಗಂಟೆಗೆ ಬೆಲ್ ಹೊಡಿಬೇಕು. ನಾನೇ ಎಲ್ರಿಗೂ ಸುಪ್ರಭಾತ ಹೇಳೋದು, ಬೆಲ್ ಮಾಡ್ತೀನಿ. ಬೆಲ್ ಮಾಡ್ಬಿಟ್ಟು 5 ಗಂಟೆಗೆ ನಮ್ಮ ಶ್ರೈನ್ ಬಾಗ್ಲು 5 ಗಂಟೆಗೆನೆ ತೆಗಿಯುತ್ತೆ. ಆಮೇಲೆ ಒಂದು ಒಂದೊಂದು ವಾರ ಒಂದೊಂದು ಅಂತ ಹೇಳಿ ಇರುತ್ತೆ, ಒಂದು ಟೈಮ್ ಟೇಬಲ್ ಬರ್ದಿಟ್ಟಿದೀವಿ ನಾವು. ಆ ವಾರಕ್ಕನುಸರಿಸಿ ನಾವು ಆ ಸ್ತವ ಹೇಳ್ತೀವಿ. ಅದಾದ್ಮೇಲೆ 5 ರಿಂದ 6 ತನಕ ಜಪ ಮೆಡಿಟೇಷನ್ ಎಲ್ಲ ಮಾಡೋದು. ಆಮೇಲೆ 6 ಗಂಟೆ ಮೇಲೆ ನನಗೆ ಇವಾಗ ಬೇರೆ ಹೆಚ್ಚಿಗೆ ಕೆಲಸ ಮಾಡಕ್ ಆಗಲ್ಲ, ಅದಕ್ಕೋಸ್ಕರ ನಾನು ದೇವ್ರಿಗೆ ಹಣ್ಣು ಮಾತ್ರ ಕಟ್ ಮಾಡ್ತೀನಿ. ಹೀಗೆಲ್ಲ ಆಸ್ಟಿಯೋಪೊರೋಸಿಸ್ಗಿಂತ ಮುಂಚೆ ಆಗಿದ್ರೆ ನಾನು ಪೂಜೆ ಎಲ್ಲ ಮಾಡ್ತಾ ಇದ್ದೆ. 8 ವರ್ಷ ಮಾಡಿದ್ದೀನಿ ಇಲ್ಲಿಗೂ ಬಂದ್ಮೇಲೆ, ತ್ರಿವೇಂದ್ರಮಕ್ಕೆ ಬಂದ್ಮೇಲೆ. ನಾವು ಇದು ಶ್ರೀರಾಮಕೃಷ್ಣ, ಶಾರದಾ ದೇವಿ, ವಿವೇಕಾನಂದ ಅವರು 3 ಜನನೂ ದೇವರಾಗಿ ಪೂಜೆ ಮಾಡ್ತೀವಿ. ಅವ್ರನ್ನ ಕೆಲವರು ಸೈಂಟ್ ಅಂತ ಹೇಳ್ಕೊಳ್ತಾರೆ, ಕೆಲವರು ಯೋಗಿಗಳು ಅನ್ಕೊಳ್ತಾರೆ. ಆದ್ರೆ ನಾವು ರಾಮಕೃಷ್ಣ ಮಠ, ಶಾರದಾ ಮಠದಲ್ಲಿ ಇರೋರು ಅವರು ದೇವರು ಅನ್ಕೊಳ್ತೀವಿ. ಯಾಕೆಂದ್ರೆ ಇಷ್ಟೊಂದು ಸಾಧನೆ ಮಾಡಕ್ಕೆ ಸಾಮಾನ್ಯ ಜನರಿಗೆ ಸಾಧ್ಯ ಇಲ್ಲ. ಅಷ್ಟೊಂದು ಅವ್ರಿಗೆ ರಿಯಲೈಸೇಷನ್ ಆಗಿದೆ. ಆಮೇಲೆ ಅಷ್ಟು ಶಿಷ್ಯರನ್ನು ಅವರು ಇದ್ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ದಾಗೆ ಎಲ್ಲವೂ ನಡೆದೂ ಇದೆ ಹಾಗೇನೆ. ಅದಕ್ಕೋಸ್ಕರ ಅವರು ನಮ್ಗೆ ದೇವ್ರೇನೆ, ಅವರು ದೇವ್ರು ಅಂತ ಹೇಳಿ ಬೇರೆ ದೇವ್ರು ಪೂಜೆ ಮಾಡೋದನ್ನ ಇವ್ರಿಗೆ ಪೂಜೆ ಮಾಡ್ತೀವಿ. ಜೊತೆಗೆ ನಮ್ಗೆ ಗುರು ಗಣೇಶ ಇದ್ರೊಳಗು ಮಾಡೋಕೆ ಒಂದು ಟೈಮ್ ಇದಿರುತ್ತಲ್ವಾ, ಸಿಸ್ಟಮ್ ಇರುತ್ತಲ್ವಾ. ಗುರು ಮುಂಚೆ ಮಾಡೋದು ಪೂಜೆ, ಆಮೇಲೆ ಗಣೇಶನ್ಗೂ ಮಾಡೋದು, ಆಮೇಲೆ ಶಿವಂಗೂ ಮಾಡೋದು. ಅದಾದ್ಮೇಲೆ ನಮ್ದು ಠಾಕೂರ್ ಮಹಾಸ್ವಾಮೀಜಿ ಅಂತ ನಾವ್ ಹೇಳೋದು, ಅವ್ರ 3 ಜನಕ್ಕೂ ಪೂಜೆ ಮಾಡೋದು. ಆ ತರ ಇದೆ. ಹಾಗೆ ಪೂಜೆ ಮಾಡ್ತಾ ಇದ್ದೆ 6 ಗಂಟೆ ಮೇಲೆ ಬಂದ್ಬಿಟ್ಟು. ಇವಾಗ ಅದೆಲ್ಲ ಮಾಡಕ್ಕಾಗಲ್ಲ ಅಂತ ಹಣ್ಣನ್ ಮಾತ್ರ ಕಟ್ ಮಾಡ್ತೀನಿ, ನೈವೇದ್ಯಕ್ಕಿರೋದು. ಆಮೇಲೆ 8 ಗಂಟೆಗೆ ನಮ್ದು ಬೆಲ್ ಆಗುತ್ತೆ ತಿಂಡಿ ತಿನ್ನಕ್ಕೆ. ಒಂದೊಂದ್ ದಿವ್ಸ ಒಂದೊಂದ್ ಮಾಡಿರ್ತಾರೆ ಮಕ್ಕಳು. ನಂದು ಹಾಸ್ಟೆಲ್ ಒಂದಿದೆ ಇಲ್ಲಿ ಇರ್ತಾರೆ. ಹೊರಗಡೆ ಕಾಲೇಜು, ಬೇರೆ ಬೇರೆ ಕಾಲೇಜು ಓದೋರು ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಇದು ಅಕಾಮಿಡೇಷನ್ ಅಷ್ಟೇನೆ, ಇಲ್ಲಿ ನಿಲ್ತಾರೆ. ಅದಕ್ಕೆ
ಆಮೇಲೆ ನಾವು ಇಲ್ಲಿದ ಸಿಸ್ಟಮ್ಗೆ ಅವ್ರನ್ನ ಓದೋದು, ಸ್ಪಿರಿಚುವಲ್ ಆಗಿರೋದು, ಅದೇನಂದ್ರು ಬರೆಯೋದು ಮಾಡೋದು ಎಲ್ಲ ಹ್ಯಾಬಿಟ್ ಇದೆ ಅಂತ ಹೇಳಿದ್ನಲ್ಲ ಸ್ವಲ್ಪ. 12:30ವರೆಗೆ ಊಟಕ್ಕೆ ಬೆಲ್ಲ ಆಗತ್ತೆ. ಅದಾದ್ಮೇಲೆ ನನಗ್ ಫ್ರೀ ಕೆಲಸ ಇರೋರಿಗೆ ಬೇರೆ ಬೇರೆ ಕೆಲಸ ಇರುತ್ತೆ. ಮಧ್ಯದೊಳಗೆ ನಮ್ಗೆ ಹೀಗೆ ಗೂಗಲ್ ಮೀಟ್ ಅಂತ ಅವ್ರಿಗೆ ಇವಾಗ ಕೊರೋನಾ ಆದ್ಮೇಲೆ ಇಲ್ಲಿ ಕ್ಲಾಸ್ ತಗೊಂಡ್ರೆ ಹೆಚ್ಚಿಗೆ ಜನ ಬರಕ್ ಆಗಲ್ಲ ಅಂತ ಹೇಳಿ ಅವರು ಗೂಗಲ್ ಮೀಟ್ ಶುರು ಮಾಡಿದ್ದಾರೆ. ಕ್ಲಾಸ್ ನಡೆಯುತ್ತೆ ನಮ್ದು ದಿನಚರಿ. ಊಟ ತಿಂಡಿನಲ್ಲಿ ಏನೇನ್ ಊಟ ಮಾಡ್ತೀರಾ ನೀವು, ಊಟ ತಿಂಡಿಗಳಲ್ಲಿ? ಇಲ್ಲಿ ಎಲ್ಲ ಊಟ ತಿಂಡಿ ತಿಂತೀವಿ. ಮಧ್ಯಾಹ್ನ ಊಟ ಹೇಳಿದ್ನಲ್ಲ. ಆಮೇಲೆ 4 ಗಂಟೆಗೆ ಚಾಯ್ ಕುಡಿಯೋರು ಕುಡಿಬಹುದು, ಜೊತೆಗೆ ಸ್ನಾಕ್ಸ್ ಏನಾದ್ರು ಇರುತ್ತೆ. ಆದ್ರೆ ನಾನು ಚಾಯ್ ಕಾಫಿ ಏನು ಕುಡಿಯಲ್ಲ, ಅದಕ್ಕೋಸ್ಕರ ಬರೀ ಸ್ನಾಕ್ಸ್ ಏನಾದ್ರು ಇದ್ರೆ ತಗೊಳ್ತೀನಿ. ನಾನು ಈ 1 ವರ್ಷದಿಂದ ಹೇಳಿದ್ನಲ್ಲ ಪ್ರಾಣಿಕ್ ಹೀಲಿಂಗ್ ನೋಡ್ತಾ ಇದ್ದೀನಿ ಅಂತ. ಅವರು ಆ ಡಾಕ್ಟರ್ ಇದನ್ನ ರಾ ವೆಜಿಟೇಬಲ್ ಮಾತ್ರ ತಗೋಬೇಕು, ಇದು ಮುಗಿಯೋ ತನಕ, ಅವರ ಚಿಕಿತ್ಸೆ ಮುಗಿಯೋ ತನಕ ಅಂತ ಹೇಳಿದ್ರು. ಅವಾಗ ಅದನ್ನೇ ಸ್ಯಾಲೆಡ್ ತರ ಮಾಡ್ಕೊಂಡ್ಬಿಟ್ಟು ಅದನ್ನೇ ತಿಂತೀನಿ. ಚೆನ್ನಾಗಿ ಪ್ರಪೋರ್ಷನ್ ಒಳ್ಳೆ ಇದಾಗೆ ಅದನ್ನ ತಗೋತೀನಿ ನಾನು. ಬೇರೆ ಏನು ತಗೊಳಕ್ ಹೋಗಲ್ಲ. ಮುಂಚೆ ಚಪಾತಿ ತಗೊಳ್ತಾ ಇದ್ದೆ. ನಾನು ಇಂಟ್ರೆಸ್ಟ್ ಅದ್ರೊಳಗೂ ಬೇಕು ಅಂತ ಹೇಳಿ ಎಲ್ಲವಕ್ಕೂ ತಡಸ ಬಂತು ಒಂಥರ. ಅದು ಯಾರ ಮೇಲೂ ಏನು ಬ್ಲೇಮ್ ಮಾಡಕ್ ಆಗಲ್ಲ. ನಂಗೆ ಅರ್ಥ ಆಗ್ತಾ ಇದೆ ಇವಾಗ, ದೇವ್ರು ನನಗ್ ಬೇಕು ಅಂತ ಹೇಳಿನೇ ಆತರ ಸಿಚುಯೇಷನ್ ಅಲ್ಲಿ ನನ್ನನ್ನ ದೂಡಿದ್ರು. ಹಾಗಾಗ್ಬಿಟ್ಟು ನಂಗೆ ಗೊತ್ತು ಆಯ್ತು. ಅದರಿಂದ ಇವಾಗ ಪೀಸ್ಫುಲ್ ಆಗಿದ್ದೀನಿ. ಅದೇ ಒಂದು ದೊಡ್ಡ ಪ್ರೋಗ್ರೆಸ್ ಬೇಕು. ಇಲ್ದೆ ಹೋದ್ರೆ ಗ್ರಂಬಲ್ ಮಾಡ್ಕೊಂಡಿರ್ತಾ ಇದ್ವಲ್ವಾ, ಆತರ ಏನಿಲ್ಲ. ನನಗೆ ಯಾರ ಮೇಲೆ ಕಂಪ್ಲೇಂಟ್ ಇಲ್ಲ. ಒಟ್ಟಲ್ಲಿ ನೀವು ನಿಮ್ಮ ಪ್ಯಾಷನ್ ಬಂದ್ಬಿಟ್ಟು ಬರೆಯೋದು, ಓದೋದು, ಹಾಡೋದು, ಇದೆಲ್ಲ ನಿಮ್ಮ ಪ್ಯಾಷನ್. ಅದೇ ಪ್ಯಾಷನ್ ಇದ್ದಿದ್ದು. ಇವಾಗ ಆ ಪ್ಯಾಷನ್ ಅಲ್ಲ, ಅದು ಏಮ್ ಅಲ್ವಲ್ಲ, ಅದು ವೇ ಅಷ್ಟೇ ಅಂತ ಗೊತ್ತಾಯ್ತು. ಇವಾಗ ಪೂರ್ತಿ ಮನ್ಸನ್ನ ಇದು ಕೊಡ್ಬೇಕು ಅಂತ ಹೇಳಿ ಗೊತ್ತಾಗ್ಬಿಟ್ಟು ಎಲ್ಲದ್ರಿಂದನೂ ಸಿಕ್ಕವಾಗೆಲ್ಲ ಚಾನ್ಸ್ ಸಿಕ್ಕವಾಗ ನಾನು ಎಷ್ಟಾಗುತ್ತೆ ಅಷ್ಟ್ ಮಾಡ್ತೀನಿ. ಮಾಡಬಾರ್ದು ಅಂತಿಲ್ಲ, ಆದ್ರೆ ಮುಂಚಿನ ತರ ಮನ್ಸಿಗೆ ಬೇಜಾರಾಗಲ್ಲ. ಎಲ್ಲದನ್ನೂ ಬಿಟ್ಬಿಟ್ಟೆ, ಅದಕ್ಕೆ ಡಿಟ್ಯಾಚ್ಡ್. ಸೊ ಓಕೆ, ನಿಮ್ಮಲ್ಲಿ ಇವಾಗ ಕಲ್ತ್ಕೊಂಡಿದ್ ಏನು ಅಂದ್ರೆ ಹೇಗೆ ನಿಮ್ಮಲ್ಲಿ ಕಲ್ತಿದ್ ಏನು ಅಂದ್ರೆ ಡಿಟ್ಯಾಚ್ಮೆಂಟ್ ನ ಅಟ್ಯಾಚ್ಮೆಂಟ್ ಆಗಿ ಮಾಡ್ಕೊಳ್ದೆ ಡಿಟ್ಯಾಚ್ಮೆಂಟ್ ಆಗಿ ಮಾಡ್ಕೊಂಡು ಏನೇನ್ ಬರುತ್ತೋ ಆ ವೇನಲ್ಲಿ, ಆ ಹಾದಿನಲ್ಲಿ ಏನ್ ಬರುತ್ತೋ ಅದನ್ನ ಹಾಗೆ ಆಕ್ಸೆಪ್ಟ್ ಮಾಡ್ಕೊಂಡು ಜೀವನನ ಮುಂದುವರಿಸ್ಕೋಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ನೋಡಿ, ನಿಮ್ಮ ಸೀಕ್ರೆಟ್ ಇದು. ಅಲ್ಲ, ನಿಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದು. ನಿಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇಟ್ಕೊಂಡು ನೀವು ಜೀವನ ಜಯಿಸ್ತಾ ಇದ್ದೀರಾ. ಅಪ್ಲೈ ಮಾಡ್ದೆ ಜೀವನದಲ್ಲಿ, ಆಗ ನಡೆದೆ, ಹಾಗಾಯ್ತು. ಇವಾಗ ಮನ್ಸಿಗೆ ಪೂರ್ತಿ ಶಾಂತಿ ಹೋಗ್ಬೇಕು ಅಂತ ಹೇಳ್ತಾರೆ. ಅಯ್ಯೋ ಸನ್ಯಾಸಿನಿ ನಾನು, ನನ್ನ ಹತ್ರ ಏನು ನನಗ್ ಗೊತ್ತಿರೋದನ್ನೇ ನಾನು ಹೇಳ್ತೀನಿ. ಸರಿ, ಕೆಲವರಿಗೆ ಏನಾದ್ರೂ ಇನ್ಸ್ಪಿರೇಷನ್ ಸಿಕ್ಕ ಹಾಗೆ ಇವಾಗ ಸರಿಯಾಗಿ ಗೊತ್ತಾಗಿದ್ದು ಡಿಟ್ಯಾಚ್ಡ್ ಆಗಿರ್ಬೇಕು. ಈ ಎಲ್ಲಾದ್ರೂ ಅಷ್ಟೇನೆ, ನಾವು ಯಾವ್ದಾದ್ರು ಪ್ರಾಬ್ಲಮ್ ಬಂತು ಅಂತ ಹೇಳಿ ಮನೆ ಬಿಟ್ಟು ಬರೋದಲ್ಲ. ಪ್ರಾಬ್ಲಮ್ ಮನೆ ಒಳಗೂ ಇರುತ್ತೆ, ಇಲ್ಲೂ ಇರುತ್ತೆ. ಆದ್ರೆ ಪ್ರಾಬ್ಲಮ್ ಮಧ್ಯದೊಳಗೆ ಇದ್ಬಿಟ್ಟು ಮನಸ್ಸನ್ನ ಕಂಟ್ರೋಲ್ಡ್ ಹೇಗೆ ಇಟ್ಕೋಬೇಕು ಅನ್ನೋದು, ಅದೇ ನಂದು ಜೀವನದೊಳಗೆ ದೊಡ್ಡ ಪಾಠ. ಅದನ್ನೇ ನಾನು ಎಲ್ರಿಗೂ ಹೇಳೋದು. ಅದರಿಂದ ಹಾಗಿದ್ರೆ ಮನ್ಸಿಗೆ ಒಂದ್ ಸಮಾಧಾನ ಇರುತ್ತೆ, ಶಾಂತಿ. ಹೌದು. ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ಜರ್ನಿನ ನೀವು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀರಾ. ಅದು ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ ಜನರಿಗೆ, ಎಲ್ಲ ಪ್ರತಿಯೊಬ್ಬರಿಗೂ, ಕೇಳೋರಿಗೆ. ಅವ್ರವ್ರ ಜಾಗದಲ್ಲಿ ಅವ್ರವ್ರಿಗೆ ಏನೇನು ಕಷ್ಟಗಳಿದೆಯೋ ಅದರಿಂದ ಹೇಗೆ ಆಚೆ ಬರೋದು ಅನ್ನೋದನ್ನ ನಿಮ್ಮ ಜೀವನದ ಒಂದು ಈ ಚಿಕ್ಕ ಎಕ್ಸ್ಪೀರಿಯನ್ಸು ಶೇರ್ ಮಾಡಿದ್ರಲ್ಲಿ ನೀವು ಬೇಕಾದಷ್ಟಿದೆ ಕಲ್ತ್ಕೊಳ್ಳೋದು. ನಾವು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ನಮ್ಗೆ ನಮಸ್ಕಾರ. ಶೃಂಗ ಜನನಿ ಶಾರದಾ
ಶರಣಂ ಶರಣಂ ಜ್ಞಾನದ ಸಂಘ ಜನನಿ ಶಾರದಾ